ಇಲ್ಲೇ ಹಟ್ಟಿಲ್ ಕೂತ್ಕೊಂಡ್ರೆ ಆಯ್ಕಿಲ್ಲ. ಮದುವೆ ಬೇರೆ ಹತ್ರಕ್ಕೆ ಬರ್ತದೆ. ಅವ್ರಿಗೆ ಶಾಸ್ತ್ರ ಕೇಳ್ಬಿಟ್ಟು ಯಾವುದು ಹೇಳ್ತೀನಿ, ಮದುವೆ ಮಾಡ್ಬಿಡ್ತಲ್ಲ ಅಂತ ಹೇಳವ್ರೆ. ಅಲ್ಲಿ ಗಂಟವ ಹೋಗಿ ದುಡ್ಡು ಕಸ್ಕರ್ವೆ ಒಂದಿಸ್ಕೊ ಬಂದ್ಬಿಡ್ತೀನಿ. ಚಂದವಾ ಅವ್ರ ಮುಂದೆ ಕೈ ಒಡ್ಡೋದು. ನಮ್ಮ ಮದುವೆ ಅದಕ್ಕೆ ಒಪ್ಕೊಂಡ್ರೆ ನನ್ನ ಮಗಳನ್ನ ಹೆಚ್ಚು. 1 ರೂಪಾಯಿ ಕೇಳಿಲ್ಲ, ಒಂದು ಏನು ಕೇಳಿಲ್ಲ. ಒಂದು ಕೊನೆ ಪಕ್ಷ ಸುಮಾರಾಗಾರು ಮಾಡಬೇಡ್ವಾ. ಹೋಯ್ತೀನಿ ತಾಳು. ಸಾಲ್ವೋ ಸೋಲ್ವೋ ಬಡ್ಡಿಗಾರು ಆಗಲಿ ಗೇಯ್ದು ಗಟ್ಟಿಯಾಗಿ ಇವ್ನಿ ಗೇಯ್ದು ತೀರ್ತೀನಿ ನನ್ನ ಮಗಳಿಗಾಗಿ. ಹೋಯ್ತೀನಿ ಸಾಲ ಇಸ್ಕೊ ಬರ್ತೀನಿ ತಾಳು. ಕೇಳ್ತೀನಿ, ಯಾರನ್ನಾರು ಕೇಳಿ ನೋಡ್ತೀನಿ. ರೈತರೇ ಕೊಡಿ ಬಡ್ಡಿಗೆ ಅಂತ ಕೇಳಿ ಇಸ್ಕೊತೀನಿ. 3 ರೂಪಾಯಿ 4 ರೂಪಾಯಿ ಸಿಕ್ಕಿಲ್ಲ, ಕೊನೆ ಪಕ್ಷ 5 ರೂಪಾಯಿ ಆದರೂ ಸಿಕ್ಕಿಲ್ಲ. ಅಲ್ಲ ಇಷ್ಟು ಉದ್ದ ಗೋಡೆ ಕಟ್ಕೊಂಡಿದ್ರು ಹಾಳಾದ ಕೋಳಿಗಳು ಅಟ್ಟಿ ಮುಂದೆ ಗಲೀಜು ಮಾಡ್ದೇನೆ ಒಯ್ಕಿಲ್ವಲ್ಲ ಇವು. ಸಿಕ್ಲಿ ಅವ್ ಕಾಲು ಮುರಿದು ಸಾರು ಮಾಡ್ಕೊತೀನಿ ಒಂದು ದಿವಸ. ಹಾಳಾದವ ಅಕ್ಕ. ಯಾರು ಸರಿಯಾಗಿ ಕಾಣ್ತೇನ್ವಲ್ಲ. ಸಾಕಿನಾ ಕನಕ? ಬಾ ಸಾಕಿ ಬಾ. ಏನು ಬಾ ಸಾಕಿ ಒಟ್ಕೊಂಡು ಬಾ. ಬೇಡ ಕನಕ, ಊಟವ ಈಗ ತಾನೆ ಮಾಡ್ಕೊಂಡು ಕೈ ತೊಳ್ಕೊಂಡು ಎದ್ದು ಬಂದೆ. ಏನ್ ಸಮಾಚಾರ ಇಷ್ಟು ದೂರ ಬಂದ್ಬಿಟ್ಟಿದ್ಯಲ್ಲ? ನಿಮ್ಮ ತಾವು ಏನೋ ಸಹಾಯ ಕೇಳಬೇಕಾಯ್ತು, ಅದಕ್ಕೆ ಮನೆಗೆ ಸುಖಕಾರ್ಯ ಮಾಡಿಕೊಂಡಿನಿ. ನಿಮ್ಮ ಕೈಯಿಂದ ಏನಾದ್ರು ಸಹಾಯ ಗಿಹಾಯ ಆದರೆ ದೊಡ್ಡ ಉಪಕಾರ ಆಯ್ತದೆ ಕನಕ. ಏನು ಸಾಕಿ ಎಲ್ಲ ಕಿರಿ ಹೊಡಿದ್ಲಲ್ಲ, ದೊಡ್ಡ ಗಿಡ್ಡವಳಾಗಿದ್ದಲ್ಲ, ಇಲ್ಲ ಹಿರಿ ಮಕ್ಳು ಮದ್ಗಿದ್ರೆ ಮಾಡ್ತಿದ್ಯೋ ಕನಕ? ಸೀತಾ ಅವಳಲ್ಲ ದೊಡ್ಡವಳು, ಅವಳಿಗೆ ಮದುವೆ ಒಪ್ಪಾಗದೆ ಅದಕ್ಕೆ. ಒಳ್ಳೇದೇ ಆಯ್ತು ತಕೋ. ಏನು ಬೇಕಿತ್ತು ಅಕ್ಕ? ಒಂದು 30-35 ಸಾವಿರ ಸಾಲ ಇದೆ ಕೊಡಕ, ಕೊಟ್ಬಿಡ್ತೀನಿ. ಅಲ್ಲ ಕನ್ಸಾಕಿ ಏಕಾಏಕಿ 35 ಸಾವಿರ ಕೇಳ್ತಾ ಇದೆಯಲ್ಲ. ನಮ್ಮೂರಲ್ಲಿ ಯಾರು ನನ್ನ ಕಾಸು ಕೇಳಬೇಕು ಅಂದರೆ ಬೆಳೆ ಆಗ್ತಾ ಕೇಳಿದವರು ಕುಯ್ದು ಕಟಾವು ಮಾಡಿ ಬರ್ತದಲ್ಲ ದುಡ್ಡು ಆಗ ಸಾಲ ಇಸ್ಕೊಬೋಯ್ತಾರೆ. ನೀನು ನೋಡ್ರಿ ಹಿಂಗೆ ಕೇಳ್ತಾ ಕೂತಿದ್ಯಲ್ಲ. ಸರಿ ಮದುವೆ ಯಾವಾಗ? ಏನೋ ಸ್ವಲ್ಪ ಕನಕ ಡೇಟ ಫಿಕ್ಸ್ ಮಾಡಾರಂತೆ. ಹತ್ರದಲ್ಲೇ ಇದ್ದದ ಅಷ್ಟು ಆಯ್ಕಿಲ್ವಲ್ಲ ಸಾಕಿ. ಮದುವೆ ಅಂತಿದ್ದಿ ಒಂದು 5 ಸಾವಿರ ಕೈ ಜೋಡಿಸ್ಬೋದು. 30-35 ಸಾವಿರ ಅಂದರೆ ಎಲ್ಲ ಆದದು. ಇಲ್ಲಾಂದ್ರೆ ಒಂದು 6 ತಿಂಗಳಿರು ಆಮೇಲೆ ಕೊಟ್ಟಾನಂತೆ. ಈಗಿಲ್ವಲ್ಲ ಅಷ್ಟು. ನಾನುವೇ ಮಡಿ ಹಾಕಿಲ್ಲ ಹಟ್ಟಿ ಮಡಿ ಕಟ್ಟೋದೇನು ಮೊಟ್ಟೆ ಇಕ್ಕದ ಬಂದಾಗ ಅತ್ತಿತ್ತಾಗೆ ಬಡ್ಡಿ ಗಿಟ್ಟಿ ಕೊಟ್ಕೊಂಡು ಕಾಲ ಕಳ್ಕ ಹೋಯ್ತಾವ್ನಿ. ಅಲ್ಲ ಕನ್ಸಾಕಿ ಎಲ್ಲಿಗೆ ಸುಮ್ಮನೆ ಅಷ್ಟೊಂದೇನೆ ಖರ್ಚು ಮಾಡಿ ದೇವಸ್ಥಾನದಲ್ಲಿ ಹೋಗಿ ತಾಳಿಗೆ ಕಟ್ಸ್ಕೊ ಬರ್ತಾನೆ ಬಿಟ್ಬಿಟ್ಟು. ಅಲ್ಲ ಕನಕ ಇರೋರು ದೊಡ್ಡದಾಗ ಮಾಡ್ತಾರೆ, ಇಲ್ದಿರೋರು ಕೊನೆ ಪಕ್ಷ ಸುಮಾರಾಗಾರು ಮಾಡೋದು ಬೇಕಕ್ಕ ಅಂತ ಕನಕ. ಅಷ್ಟೇ ಏನೂ ಇಲ್ಲ. ಅವ್ರೇನು ಗಂಡನ ಮನೆಯವ್ರೇನು ಬೇಕು ಅಂತ ಏನು ಮಾಡಿಲ್ಲ. ಆದ್ರೂ ಒಂದು ದಿವಸ ಯಾವತ್ಕಾರುವೆ ನನ್ನ ಮಗಳಿಗೆ ಏನಾರು ಹೊಂದ್ಬೇಡ್ದಲ್ಲ. ಕೊನೆ ಪಕ್ಷ ಅವ್ರನ್ನ ಯಾರು ಮಾಡೋಕ್ಕಾಗದವ್ರುವೆ ನಮ್ಮ ಕೈಲಿ ಆದಷ್ಟುನಾರು ಮಾಡಬೇಡ್ದ ಅಂತ. ಸರಿ ತಕೋ, ಒಳ್ಳೇದಯ್ಯಾ ಹಿಂಗಾದ್ರೆ ಸರಿ. ಅಕ್ಕ ನಿಂದ ಅಮ್ಮಯ್ಯ ಕನಕ ಇಲ್ಲ ಅನ್ಬೇಡ ಕನಕ. ನಿನ್ನೆ ನಂಬ್ಕ ಬಂದೀನಿ, ಹೆಂಗಾರು ಮಾಡಿ ನೋಡಕ್ಕ ಅದು ಆಯ್ತದೆ ಕನಕ. ನೀನು ಅಂದ್ಬಿಟ್ರೆ ಅಯ್ಯೋ ಸಾಕಿ. ಅಲ್ಲ ಬಡ್ಡಿ ಬರ್ತದೆ ಅಂತಂದರೆ ನಂಗೆ ಕೊಡೋಕ್ಕೇನು ಮೊಲಾಗ್ರುವ ಹೇಳು ನೀನೆ. ಕೈಲಿ 1 ರೂಪಾಯಿ ಇಲ್ಲ. ಕೊಡು ಅಂದ್ರೆ ಎಲ್ಲಿಂದ ಕೊಡನೆ? ಯಾಕೆ ನೋಡಕ್ಕಂಗೆಲ್ಲ ಅನ್ಬೇಡ ಕನಕ ನಿಂದ ಅಮ್ಮಯ್ಯ. ಅಯ್ಯೋ ಸರಿ ಇಷ್ಟಿಗೂ ಆಗರಿತೈತಿ ನೋಡೋಕ್ಕಾಯ್ತ ತಕೋ. ಇನ್ನು ಸ್ವಲ್ಪ ದಿವಸ ಇನ್ನೊಂದು 4-5 ದಿವಸ ಬಡ್ಡಿ ಬರಬೇಕು. ಈಚಿದಿಂದೆಲ್ಲ ಬಡ್ಡಿ ಬರಬೇಕು. ಅದೆಲ್ಲ ಕೂಡ್ಸಿದ್ರೆ ಆದದೆಲ್ಲ ನೋಡ್ತೀನಿ. ಆಮೇಲೆ ಯಾರ್ದವ್ರು ಹೊಸ್ಲು ಕೊಡಬೇಕು. 1-2 ತಿಂಗಳು ಹೊಸ್ಲು ಕೊಡ್ತೀನಿ ಅಂತ ಅಂದವ್ರೆ. ಅದು ಕೊಟ್ಟರೆ ಗ್ಯಾರಂಟಿಯಾಗಿ ನೋಡಪ್ಪ ನಿನ್ನ ಮಗಳು ಮದುವೆ ಕೊಡ್ತೀನಿ. ಅರೆ ಬಡ್ಡಿ ಎಲ್ಲ ಕೊಡಬೇಕು. ಅಲ್ಲ ಕನಕ ಕಾಸಿಸ್ಕೋಗಿ ಬಡ್ಡಿ ಕೊಡಲ್ಲ ಅನ್ನಕ್ಕದ. ಕೊಡ್ತೀನಿ ಕನಕ. ಹಾಗಂದ್ರೆ ಇಸ್ಕೊಂಡಿದ್ನೆಲ್ಲ ಕೊಟ್ಟಿದ್ದಿ. ಹಾಗೇನೆ ಇಷ್ಟು ಇಸ್ಕೊತಿಲ್ಲ. 500-1000 1,000-2,000 ಜಾಸ್ತಿ ಅಂದ್ರೆ ಅಷ್ಟೇ. ಈಗ ಇಷ್ಟು ಕೇಳ್ತಾ ಕೂತಿದ್ದಿ. ಮದುವೆ ಬೇರೆ ಇನ್ನೇನು ಗಂಡು ಯಾವ್ರು ಗಂಡು ಏನು ಮಾಡ್ಕೊಂಡಿರೋದು ಮನೆ ಕಡೆ ಹೆಂಗೆ ಅಕ್ಕ? ಗಂಡು ಜಮೀನ್ದಾರು ಮಗ ಕನಕ. ಭಾರಿ ಚೆನ್ನಾಗಿ ಅದಲ್ಲ. ಏನು ಸಾಕಿ ಒಡೆದೊಡಿತಾ ಒಂದು ಮೊಟ್ಟೆ ಕೋಳಿನೇ ಹೊಡೆದ್ಬಿಟ್ಟಿದೆ. ನಿಜ ದಿಟ ಹೇಳ್ತಿದ್ದೀಯಾ? ನಿಜವಾಗ್ಲು ತಾನೇ ಕನಕ? ಒಳ್ಳೇದಾಯ್ತು ತಕೋ, ಒಳ್ಳೇದಾಯ್ತು. ಎಲ್ಲಿ ಹಿಡಿದ್ಬಿಟ್ಟೆ ಜಮೀನ್ದಾರು ಮಗನ್ನ? ಏನೋ ಅಕ್ಕ ಋಣ ಸಂಬಂಧ ಗಂಡು ತೋರಿಸಿ ಅಂತ ಹೇಳಿದ್ದು. ಜಮೀನ್ದಾರು ಮಗನ ಕರ್ಕ ಬಂದಿದ್ದು. ನಾವು ಬೇಡ ಅಂತ ಅಂದು, ನಮ್ಮ ಬಡವರು ಇದ್ದಂಗೆ ಮಾಡಬೇಕು ಅಂತ ಅಂದು. ಅದಕ್ಕೆ ಇವರು ಯಾರು ಗಂಡನ ಕಡೆಯವರು ಇಲ್ಲ ಏನು ಸಿಕ್ಕಿಲ್ಲ, ನಾವೇನು ದುಡ್ಡು ಕಾಸು ನೋಡೋಕ್ಕಿಲ್ಲ, ಹೆಣ್ಣು ಮುಖ್ಯ ನಮಗೆ, ಹೆಣ್ಣು ಚೆನ್ನಾಗಿದ್ದರೆ ಸಾಕು ಕತೆ ಅಂತ ಅಂದ್ಬಿಟ್ಟು ಆಮೇಲೆ ಅವ್ರ ಅಜ್ಜಿ ಗೊತ್ತಿರೋರು ಅವ್ರ ಕಡೆಯಿಂದ ಹೇಳಿ ಮಾಡಿ ಹಂಗೆ ಮಾಡಿರೋದು. ಅಯ್ಯೋ ನಮ್ಮೂರು ಹೆಣ್ಣು ಚೆನ್ನಾಗಿದ್ರೆ ನಮ್ಮ ಮನೆ ಮಕ್ಳು ಚೆನ್ನಾಗಿದ್ದಂಗೆ ತಕೋ. ಇನ್ನೇನು ಮಾಡೋಕ್ಕದು? ಒಳ್ಳೇದೇ. ಯಾಕೆ ಬೇಡ ಅಂದು ಪಾಲು ಬಂದು ಅದೃಷ್ಟವ ಬೇಡ ಅಂತ ಒತ್ತು ಕಳ್ಸೋಕ್ಕಾಗ್ತದ? ಇರಲಿ ಬಿಡು. ಎಲ್ಲ ಹೆಣ್ಮಕ್ಳು ಹಾಗಲಿಂದ ಕಷ್ಟಪಟ್ಟವೆ. ಈಗಲಾರು ಒಂದು 4 ದಿವಸ ಸುಖ ಜೀವನ ಮಾಡಲಿ, ತಲೆ ಕೆಡ್ಸ್ಕೊಬೇಡ ಸುಮ್ಮನಿರು. ಮತ್ತೆ ನಿನ್ನ ಗಂಡ ನಿಂಗೆ ಗೊತ್ತಲ್ಲಕ್ಕ, ನಿಂಗೆ ಗೊತ್ತಲ್ಲ ಹೇಳಿ. ಯಾವಾಗ ತಾನೇ ಜವಾಬ್ದಾರಿಯಿಂದ ಮನೆ ಸಂಸಾರ ನೋಡ್ಕೊ ಹೋಗಿದರು. ಈಗಲೂ ಹಂಗೆಯ, ಮುಂದಕ್ಕೂ ಹಂಗೆಯ, ಹಿಂದೆನೂ ಹಂಗೆಯ. ಅವ್ರು ಬದಲಾಗಿಲ್ಲ, ಬದಲಾಗಕ್ಕೂ ಇಲ್ಲ ಕತೆ. ಸುಮ್ಮನೆ ನಮ್ಮ ದಡ್ತನ. ಅವರು ಬದಲಾಯ್ತಾರೆ, ಅಚ್ಚುಕಟ್ಟಾಗಿರ್ತಾರೆ, ಚೆನ್ನಾಗಿರ್ತಾರೆ ಅನ್ಕೊಂಡಿರೋದು ನಮ್ಮ ದಡ್ತನ ಕನಕ. ಅವ್ರು ಬದಲಾಯ್ತಿಲ್ಲ ಈ ಕಾಲಕ್ಕೆ. ನನ್ನ ಮಗನ ನನ್ನ ಹಾಟ್ಗಳ ಬಗ್ಗೆ ನೀನು ತಲೆ ಕೆಡ್ಸ್ಕೊಬೇಡ. ಏನೋ ಐಕ್ಲಾ ನೋಡ್ಕೊಂಡು ಮಾಡ್ಕೊಂಡು ಹೋಯ್ತಾ ಇದ್ದಿ ಅಲ್ವಾ?
ಹೆಂಗೋ ಕೂಲಿನ ಕಂಬ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಐಕ್ಳನ್ನೆಲ್ಲ ಒಂದೊಂದು ದಡ ಸೇರಿಸ್ಬಿಟ್ಟು ನಿನ್ನ ಜೀವನ ನಿನ್ನ ಹತ್ತದ ಕಲಿ. ಅವನ್ನ ಹಚ್ಕೊ ಕೂತ್ಕೊಂಡ್ರೆ ಜೀವನ ಹಾಕಿಲ್ಲ. ಮಕ್ಕಳೆಲ್ಲ ತಂದು ಬೀದಿಗೆ ತಳ್ಬಿಡ್ತಾನೆ. ಕೇಳ್ಪಟ್ಟೆ ಅದೇನೋ ರುದ್ರನ್ಗೆ ಮದುವೆ ಮಾಡ್ತೀನಿ ಅಂತ ಏನೋ ಮಾತು ಕೊಟ್ಟ ಹಂಗೆ ಹಿಂಗೆ ಅಂತ ಮಾಡ್ಗಿಡ್ಬಿಟ್ಟಿರಿ. ನನ್ನ ಹಾಟ್ಕಳ ಸರಿ ಇಲ್ಲ, ಈ ಮಕ್ಕಳಿಗೆ ಅಂತಾಳೆ ಅಂತ ಬೇಜಾರು ಮಾಡ್ಕೋಬೇಡ, ಅವ್ನು ಸರಿ ಇಲ್ಲ ಕತೆ. ಇಲ್ಲ ಕನಕ, ನನ್ನ ಹೈಕ್ಲ ಬೇಕಾದ್ರೆ ಮದುವೆ ಮಾಡ್ತೀನಿ ಹೊಟ್ಟಿರಿ ಇಸ್ಕೊಂಡ್ರು ಸಿಕ್ಕಿಲ್ಲ ಅಂತವ್ರು ಕೊಡಕ್ಕಿಲ್ಲ ಕನಕ. ಇದು ಮಾತು ಅಂದರೆ ನನ್ನ ಮಗ ಸರಿ ಇಲ್ಲ ಕತೆ. ಕಿತ್ತೋದು ನನ್ನ ಹಾಟ್ಕಳ ಅವನು ಲೋಪನ್ ನನ್ನ ಮಗ. ಸುಮ್ಮನಿರು, ಬೇಜಾರಾಯ್ತು ಕೇಳ್ಬಿಟ್ಟು ಭಾರಿಯ. ನಾವು ಬಡ್ಡಿಗೆ ಇಸ್ಕೊತೀವಿ ಇಲ್ಲ ಅಂತಲ್ಲ, ಬಡ್ಡಿ ವ್ಯವಹಾರ ಮಾಡ್ತೀವಿ ಹಂಗನ್ಬಿಟ್ಟು ಹಂಗೆಲ್ಲ ಹಾಳಕ್ಕಾಗದ. ಸುಮ್ಮನಿತ್ತು ಬಾ ಊಟ ಮಾಡು ಒಂಚೂರ. ಇಲ್ಲ ಕನಕ, ಊಟ ಮಾಡೋತ ಬಂದ್ಬಿಟ್ಟು ತೊಂದರೆ ಕೊಟ್ಟೆ ನಾನು. ಸಿಕ್ಕಿಲ್ಲ ಕಂತಕೋ ಅಕ್ಕ. ಏನು ಮಾಡಿರಿ ದುಡ್ಡು ಕಾಸಿಗೆ ಏನು ಮಾಡಿರಕ್ಕ? ಅದೇ ಕೊಟ್ಟಿರಾ? ಎಷ್ಟು ದಿವಸ ಕೊಟ್ಟಿರಿ? ನೋಡು ಸಾಕಿ ಹೇಳಿದ್ನಲ್ಲ ನಾನು, ಬಡ್ಡಿ ಬರ್ಬೇಕಾದ್ರೆ 3-4 ದಿವಸ ವಸ್ಲು ಕೊಡ್ತೀನಿ ಅಂದವ್ರೆ. ಅವ್ರು ಏನಾರು ಕೊಟ್ಟರೆ ಕೊಡ್ತೀನಿ. ನೀನು ಎಷ್ಟು ರೂಪಾಯಿ ನಾನು ಎಲ್ಲರಿಗೂ 10 ರೂಪಾಯಿ ಬಡ್ಡಿ ಕೊಡೋದು ಅಕ್ಕ. ಸುಖಾರ್ಯ ಕನಕ, ನಿಂದ ಅಮ್ಮ ಹೆಂಗೆ ಅನ್ಬೇಡ. 10 ರೂಪಾಯಿ ಬಡ್ಡಿ ಎಲ್ಲಿ ಕೊಡೋಕ್ಕತ್ತಕ್ಕ? 10 ರೂಪಾಯಿ ಬಡ್ಡಿ ಅಂದರೆ ಹುಸಿ ಆದದ, ಹುಸಿ ಕಡಿಮೆ ಮಾಡ್ಕಕ್ಕ. ಹೇಳಿದ್ದು ನಾ ಬೇರೆಯವ್ರಿಗೆ 10 ರೂಪಾಯಿ ಬಡ್ಡಿನೇ ಕೊಡ್ತಿದ್ದು. ನೀನೇನೋ ದೊಡ್ಡ ಮೊತ್ತ ಆಮೇಲೆ ಶುಭ ಕಾರ್ಯಕ್ಕಂತಿದ್ದಿ, ಒಂದು 5 ರೂಪಾಯಿ ಕೊಡು ಆಯ್ತಾ ಅಕ್ಕ. ಹುಸಿ ಕಡಿಮೆ ಮಾಡ್ಕಕ್ಕ, 5 ರೂಪಾಯಿ ಅಂತಿದ್ದೀನಕ್ಕ. ಅಯ್ಯೋ ಇದು ಏನವ ಹಿಂಗೆ ಮಾತಾಡ್ತಾ ಕೂತಿದ್ದೀಯಲ್ಲ ನೀನು? ಕಾಸ ಕೊಡ್ತೀನಿ ಅಂತ ಹೇಳಿದ್ರೆ ಹೆಚ್ಚು. ಅದು ಅಲ್ಲದೆ 10 ರೂಪಾಯಿ ಮೇಲೆ 1 ಪೈಸನೂ ಯಾರ ಕೈಲೂ ಕಡಿಮೆ ಇಸ್ಕೊಂಡೆ ಅವೆಲ್ಲ ನಾನು. ಏನು ನೀನು ಗೊತ್ತಿರೋಳು ಬಡವಿ, ಜಾಸ್ತಿ ಕಾಸಿಲ್ಲ ಕರಿಮಣಿಲ್ಲ, ಬಡ್ಡಿ ಆಸೆ ಬಿಟ್ಬಿಟ್ಟು ಒಳ್ಳೆ ಶುಭ ಕಾರ್ಯಕ್ಕೆ ಕೆಲಸ ಆಗಲಿ ಅಂದ್ಬಿಟ್ಟು ಅಂದಿನಿ. ನೀನು ಹಿಂಗೆ ಮಾತಾಡ್ತಾ ಕೂತಿದ್ಯಲ್ಲ? ಅಲ್ಲ ಕನಕ, ಇನ್ನೊಂದು ರೂಪಾಯಿನೂ ಕಡಿಮೆ ಮಾಡ್ಕಕ್ಕ. ನಾನು ಬಡವಿ, ಗೇಯ್ಬೇಕು, ವರ್ಷ 9 ಕಾಲ ಗೇಯ್ಬೇಕು, ಕೊಡಬೇಕು, ಇನ್ಯಾರಿದ್ರು ಮಕ್ಳಿಗೆ ಮಾಡಬೇಕು ಕನಕ. ನಿಂದ ಅಮ್ಮ ಯಾವಸಿ ಕಡಿಮೆ ಮಾಡ್ಕಕ್ಕ. ಸರಿ ತಕೋ, ನೋಡೋಕ್ಕಾಯ್ತದೆ ಕಡಿಮೆಯ. ಆದರೆ ಏನು ಮಾಡಿ ನೀನು? ಹೆಂಗೆ ಕೊಡನೆ ನಾನು? 35,000 ಅಂತಿದ್ದಿ. ಈ ಪಾಟಿ ಕಂತೆ ಹಿಂಗೆ ಎತ್ಕೊಡನೆ? ಯಾವ ನಂಬಿಕೆ ಮೇಲೆ ಕೊಡನೆ? ಅಲ್ಲ ಕನಕ, ನಾನು ನಿಮ್ಮ ಊರೊಳೆಯ ಆಗ್ಲಿಂದ ನೋಡ್ತಾ ಇದ್ದೀರಿ. ನಾನು ಯಾವತ್ತಾರ ನಿಮ್ಮ ತ ಈಸ್ಕೊಂಡ್ರೆ ದುಡ್ಡ ತಿನ್ಕೊ ಹೋಗಿದ್ದೀನ? ಅಯ್ಯಯ್ಯೋ ಮಾರಾಯ್ತಿ, ತಿನ್ಕೊ ಹೋಯ್ತಾರೆ ಅಂತ ಯಾರನ್ನವರು? ಯಾರು ಹೊಂದಾರ ತಿನ್ಕೊ ಹೋಯ್ತಾರೆ ಅಂತ? ಇಲ್ಲ ಕತೆ, ದುಡ್ಡು ಕಾಸು ತಿನ್ಕೋಗೋದು ಅಷ್ಟು ಸುಲಭವಾ? ತಿನ್ಕೊ ಹೋಯ್ತಾರೆ ಅಂತಲ್ಲ. ಎಲ್ಲಿ ಬಂದದು ನಿನಗೆ 35,000 ಕೊಡೋಕ್ಕೆ ವಾಪಸ್ ಅಸ್ಲಾ ಅಂತ? ಕನಕ ನೀವು ಯಾಕೆ ಎದ್ರುಕೊಂಡಿರಿ? ನಾ ಗಟ್ಟಿ ಹಾಕಿಲ್ವನ ತೀರ್ಸ್ತೀನಿ ತಗೊಳ್ಳಿ. ಇನ್ನು 3 ದಿವಸ ಬಿಟ್ಬಾ ನೋಡಿ, ಯಾವ್ದು ಹೇಳ್ತೀನಿ ಕತೆ. ಅಲ್ಲ ಕನಕ, ಗ್ಯಾರಂಟಿ ಇಲ್ವಾ? ಇನ್ನೊಂದು 3 ದಿವಸ ಬಿಟ್ಟು ಬಾ ತಾಯಿ. ಈಗ ನಾನು ಕೈಯಲ್ಲಿ ಕಾಸು ಮಡಿಕ ಕೂತ್ಕೊಂಡಿದ್ದೀನ, ನಾನು ನಿಂಗೆ ಕೇಳಿದ ತಕ್ಷಣ ಕೊಟ್ಬಿಡಕ್ಕೆ. ಇನ್ನೊಂದು 3 ದಿವಸ ಬಿಟ್ಟು ಬಾ. 1 ರೂಪಾಯಿ ಏನೋ ಕಡಿಮೆ ಮಾಡಿ ಬಂದಿದ್ದಿಲ್ಲ, ಅಷ್ಟು ಇಲ್ದರುವೆ ಒಂದು 50 ಪೈಸನಾರು ಕಡಿಮೆ ಮಾಡಿ ಕೊಡ್ತೀನಿ. ಶುಭ ಕಾರ್ಯಕ್ಕೆ ಅಂತೀವಿ ಆಯ್ತಾ? ಈಗ ಮಾತಾವಿಲ್ಲ ನಿಜವಾಗ್ಲೂ. ಅನ್ನ ಹಿಡ್ಕ ಹೇಳ್ತಾನೆ, ಹಿಡ್ಕ ಹೇಳ್ತಾನೆ, ಇಟ್ಟು ಸಾಕು ಸಣ್ಣ ಮಗ್ಳುವೆ ಅಂತ. ಒಂದು ಪೈಸೆ ಇಲ್ಲ, ಎಲ್ಲನೂ ಹತ್ತಾಗಿದ್ದಾಗ ಬಡ್ಡಿ ದುಡ್ಡಿಗೆ ವಾತಾವರಣಕ್ತಾನೆ ನನ್ನ ಮಗ. ಇದು ಕಟ್ಟಬೇಕು, ಬ್ಯಾಂಕಿಗೆ ಸಾಲ ಕಟ್ಟಬೇಕು ಅಂದ್ಬಿಟ್ಟು ಕೊಟ್ಬಿಟ್ಟು ಹೋದ. ಯಾರು 50,000 ಕೊಡ್ಬೇಕಾಯ್ತು, ಅವ್ರು ಕೊಟ್ಬಿಟ್ಟು ಹೋಗಿದ್ರು. ಆ ದುಡ್ಡ ತಗೋಗಿ ಬ್ಯಾಂಕಿಗೆ ಸಾಲ ಆಯ್ತು ನಮ್ದು, ಅದಕ್ಕೆ ಕೊಟ್ಬಿಟ್ಟ. ಇಲ್ಲ ಕತ್ ಹೋಗು, ಶುಭ ಕಾರ್ಯ ಅಂತಿದ್ದಿ, ಹಂಗೆ ಮಾಡೋಕ್ಕಾಗ್ತದ? ಇಷ್ಟು ಕೇಳಿದಿ, ಸರಿ ಕತ್ ಹೋಗು. ನಾನು ಧರ್ಮ ಕೊಟ್ಟನ ಆ ಬಡ್ಡಿ ಇಸ್ಕೊಳಕಿಲ್ವಾ? ಧರ್ಮದ ಬಡ್ಡಿನೇ ಕೊಡುವಂತೆ ಇಸ್ಕತ್ತೀರಿ. ಸರಿ ಕತ್ ಹೋಗು. ಸರಿ ಕನಕ, ಮರ್ತಿಸ್ಕೊಬೇಡಿ. ಇಲ್ಲ ಕತ್ ಹೋಗು, ನಾನು ಯಾತಿಗೆ ಮರ್ತ್ಕೊಳಕಿಲ್ಲ ಕತೆ. ಹೋಗಿದ್ ಬಾ ಹೋಗು. ಸರಿ ಕನಕ, ನಿಮ್ಮ ನಂಬಿಕೆ ಮೇಲೆ ಹೋಯ್ತಾವ್ನಿ. ಆರಾಮಾಗಿ ಹೋಗಿದ್ ಬಾ ಒಂಚೂರು ಆಟ್ಕೊಂಡು. ಇಲ್ಲ ಕನಕ ಬೇಡ. ಸರಿ ಕಣವ, ಹೋಗಿದ್ ಬಾ. ನನಗೇನು ಬಡ್ಡಿ ಬರ್ತದೆ, ಬಡ್ಡಿ ದುಡ್ಡು ಬರ್ತದೆ, ಸಾಲ ಕೊಡ್ತೀನಿ ಅಷ್ಟೇ. ಏನು ಒಳ್ಳೇದಾಗಲಿ ತಗೋ, ಬಡವರು ಒಳ್ಳೇದಾಗಲಿ ಹಂಗನ್ಬಿಟ್ಟು ಬಡ್ಡಿ ಇಲ್ದೇ ಬರೀ ದುಡ್ಡು ಕೊಡೋಕ್ಕಾಗತ್ತ? ನನ್ನ ಜೀವನ ನಡಿಬೇಡ್ದ, ನನ್ನ ಮಕ್ಳ ಜೀವನ ನಡಿಬೇಡ್ದ? ಅದಕ್ಕೆ ಬಡ್ಡಿ ಇಸ್ಕೊತೀನಿ. ಏನು ಒಳ್ಳೆ ಮನೆ ಅಂತೆ, ಒಳ್ಳೆ ಜಮೀನ್ದಾರು ಮಗನಂತೆ. ಏನೋ ಜಮೀನ್ದಾರು ಅಂದ್ರ ಏನಂದ್ರು, ಚೇರ್ಮನ್ರ ಏನು ಊರು ದೊಡ್ಡ ಮನ್ಸರು ಮಗನಂತೆ. ಒಳ್ಳೇದಾಗಲಿ, ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರದ ಮತ್ತೆ.